ಫೇಸ್ಬುಕ್ ಅಕೌಂಟ್ ಪರ್ಮನೆಂಟ್ ಆಗಿ ಹೇಗೆ ಡಿಲೀಟ್ ಮಾಡೋದಂತ ನಾ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಬನ್ನಿ. ನಿಮ್ಮ ಫೇಸ್ಬುಕ್ ಅಕೌಂಟ್ ಫೇಸ್ಬುಕ್ನಲ್ಲಿ ಅಕೌಂಟ್ ಇರಲಾರ್ದಂಗೆ ಹೇಗೆ ಡಿಲೀಟ್ ಮಾಡೋದಂತ ನಾ ಇವಾಗ ತಿಳಿಸ್ಕೊಡ್ತೀನಿ ಬನ್ನಿ. ಫೇಸ್ಬುಕ್ನಲ್ಲಿ ನಿಮ್ಮ ಅಕೌಂಟ್ ಹುಡುಕಿದ್ರೆ ಸಿಗಲ್ಲ, ಆ ಥರ ಡಿಲೀಟ್ ಆಗುತ್ತೆ. ಫಸ್ಟ್ ಫೇಸ್ಬುಕ್ ಅಕೌಂಟ್ ಓಪನ್ ಮಾಡ್ಕೊಳ್ಳಿ. ನೀವು ಡಿಲೀಟ್ ಮಾಡೋ ಅಕೌಂಟ್ ಲಾಗಿನ್ ಇರಬೇಕು ಫೇಸ್ಬುಕ್ಕಲ್ಲಿ. ಇವಾಗ ರೈಟ್ ಸೈಡ್ ಮೇಲ್ಗಡೆ 3 ಲೈನ್ ಕಾಣ್ತಲ್ಲ, 3 ಲೈನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಸೆಟ್ಟಿಂಗ್ ಐಕಾನ್ ಕಾಣ್ತಲ್ಲ, ಸೆಟ್ಟಿಂಗ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಅಕೌಂಟ್ ಸೆಂಟರ್ ಅಂತಿದೆಯಲ್ಲ, ಅಕೌಂಟ್ ಸೆಂಟರ್ ಮೇಲೆ ಕ್ಲಿಕ್ ಮಾಡಿ. ಕೆಳಗಡೆ ಮ್ಯಾನೇಜ್ ಅಕೌಂಟ್ ಅಂತಿದೆಯಲ್ಲ, ಮ್ಯಾನೇಜ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ಇಲ್ಲಿ ನಿಮ್ಮ ಫೇಸ್ಬುಕ್ ಅಕೌಂಟ್ ಮುಂದೆ ಮ್ಯಾನೇಜ್ ಅಂತಿದೆಯಲ್ಲ, ಮ್ಯಾನೇಜ್ ಮೇಲೆ ಕ್ಲಿಕ್ ಮಾಡಿ. ಕೆಳಗಡೆ ಡಿಆಕ್ಟಿವೇಶನ್ ಅಂತಿದೆಯಲ್ಲ, ಡಿಆಕ್ಟಿವೇಶನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕೆಳಗಡೆ ಡಿಲೀಟ್ ಅಕೌಂಟ್ ಅಂತಿದೆಯಲ್ಲ, ಡಿಲೀಟ್ ಅಕೌಂಟ್ಗೆ ಬ್ಲೂ ಟಿಕ್ ಸೆಲೆಕ್ಟ್ ಮಾಡಿ. ಸೆಲೆಕ್ಟ್ ಮಾಡಿದ ನಂತರ ಕೆಳಗಡೆ ಕಂಟಿನ್ಯೂ ಅಂತಿದೆಯಲ್ಲ, ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ರೀಸನ್ ಸೆಲೆಕ್ಟ್ ಮಾಡಿ, ಫೇಸ್ಬುಕ್ ಎದಕ್ಕೆ ಡಿಲೀಟ್ ಮಾಡ್ತೀರಾ ಅಂತ. ನಾನು ಫಸ್ಟಿಗಿರೋ ರೀಸನ್ ಸೆಲೆಕ್ಟ್ ಮಾಡ್ತೀನಿ, ನೀವು ಅದೇ ಸೆಲೆಕ್ಟ್ ಮಾಡಿ, ಏನು ಪ್ರಾಬ್ಲಮ್ ಆಗಲ್ಲ. ರೀಸನ್ ಸೆಲೆಕ್ಟ್ ಮಾಡಿದ ನಂತರ ಕೆಳಗಡೆ ಕಂಟಿನ್ಯೂ ಅಂತಿದೆ ಬ್ಲೂ ಕಲರ್, ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಎಸ್ ಡಿಆಕ್ಟಿವೇಶನ್ ಅಂತ ಬ್ಲೂ ಕಲರ್ ಇದೆಯಲ್ಲ, ಎಸ್ ಡಿಆಕ್ಟಿವೇಶನ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಫೇಸ್ಬುಕ್ ಪಾಸ್ವರ್ಡ್ನ ಇಲ್ಲಿ ಎಂಟ್ರಿ ಮಾಡಿ. ಪಾಸ್ವರ್ಡ್ ಎಂಟ್ರಿ ಮಾಡಿದ ನಂತರ ಕೆಳಗಡೆ ಕಂಟಿನ್ಯೂ ಅಂತಿದೆಯಲ್ಲ, ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಒಂದು ರೀಸನ್ ಸೆಲೆಕ್ಟ್ ಮಾಡಿ, ಫೇಸ್ಬುಕ್ ಎದಕ್ಕೆ ಡಿಲೀಟ್ ಮಾಡ್ತೀರಾ ಅಂತ. ನಾನು ಫಸ್ಟಿಗಿರೋ ರೀಸನ್ ಸೆಲೆಕ್ಟ್ ಮಾಡ್ತೀನಿ, ನೀವು ಅದೇ ಸೆಲೆಕ್ಟ್ ಮಾಡಿ, ಏನು ಪ್ರಾಬ್ಲಮ್ ಆಗಲ್ಲ. ಇಲ್ಲಿ ಸ್ಕ್ರೋಲ್ ಮಾಡಿ, ಕೆಳಗಡೆ ಕಂಟಿನ್ಯೂ ಅಂತಿದೆಯಲ್ಲ, ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಕೆಳಗಡೆ ಕಂಟಿನ್ಯೂ ಅಂತಿದೆಯಲ್ಲ, ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಡಿಆಕ್ಟಿವೇಶನ್ ಮೈ ಅಕೌಂಟ್ ಅಂತಿದೆಯಲ್ಲ, ಡಿಆಕ್ಟಿವೇಶನ್ ಮೈ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಫೇಸ್ಬುಕ್ ಅಕೌಂಟ್ ಪರ್ಮನೆಂಟ್ ಆಗಿ ಡಿಲೀಟ್ ಆಗುತ್ತೆ. ಅಕೌಂಟ್ ಡಿಲೀಟ್ ಮಾಡಿದ ಮೇಲೆ 30 ದಿನದವರೆಗೆ ಲಾಗಿನ್ ಮಾಡಬೇಡಿ ನಿಮ್ಮ ಫೇಸ್ಬುಕ್ ಅಕೌಂಟು. ಮತ್ತೆ ಲಾಗಿನ್ ಮಾಡಿದಾರೆ ಅಂದರೆ ನಿಮ್ಮ ಫೇಸ್ಬುಕ್ ಅಕೌಂಟ್ ಮತ್ತೆ ವಾಪಸ್ ಬರೋ ಚಾನ್ಸ್ ಇರುತ್ತೆ. ಪರ್ಮನೆಂಟ್ ಆಗಿ ಡಿಲೀಟ್ ಆಗ್ಬೇಕಂದ್ರೆ 30 ದಿನದವರೆಗೆ ಲಾಗಿನ್ ಮಾಡಬೇಡಿ. 30 ದಿನ ಲಾಗಿನ್ ಮಾಡಲಿಲ್ಲ ಅಂದರೆ ಫೇಸ್ಬುಕ್ಲಿಂದ ನಿಮ್ಮ ಅಕೌಂಟ್ನ ರಿಮೂವ್ ಆಗುತ್ತೆ. ಈ ಇನ್ಫಾರ್ಮೇಶನ್ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಅವ್ರು ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಿಡಿಯೋ ನೋಡೋದಕ್ಕೆ.